ಡಿಜೆಡ್ ಜಮೀರ್ ಅಹಮದ್ ಅವರ ಪೊಲೀಸ್ ಬೆಂಗಾವಲು ವಾಹನದ ಟೈರ್ ಸ್ಫೋಟದಿಂದ ಸಂಭವಿಸಿದ ಅಪಘಾತದಿಂದ ಯಾವುದೇ ಸಾವು ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗೊಂಡಿದ್ದ ವ್ಯಕ್ತಿಗೆ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಸ್ವತಃ ಡಿಜೆಡ್ ಜಮೀರ್ ಅಹಮದ್ ಹಾಗೂ ಮಾಜಿ ಸಚಿವರಾದ ಚೆಲುವರಾಯಸ್ವಾಮಿ ಮತ್ತು ಅಜ್ಜು ಬ್ರದರ್ಸ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತಕ್ಕೀಡಾದವರ ಜೊತೆ ಮಾತನಾಡಿ ಅವರ ಚಿಕಿತ್ಸೆಗೆ ಬೇಕಾದ ಹಣ ನೀಡಿ ಮತ್ತು ಅವರಿಗೆ ಸಾಂತ್ವನ ಹೇಳಿದರು. ರೋಗಿ ಮತ್ತು ಅವರ ಸಂಬಂಧಿಕರು ಕೂಡ ಶಾಸಕರಿಗೆ ಸ್ಪಂದಿಸಿದರು. ನಂಬರ್ ಕೊಟ್ಟಿದ್ದೀನಿ ಅಣ್ಣ. ಎಲ್ಲ ದುಡ್ಡೆಲ್ಲ ಮಂಚೋರು ಇರ್ತಾರೆ, ಡೈಲಿ ಒಂದು ಕ್ಲಿಪ್ ಮಾಡ್ತಾರೆ. ಡಿಸ್ಚಾರ್ಜ್ ಆಗಿ ನಂದು ಚರಣ ಆರಾಮಾಗಿ ಬರದಾ ಅಣ್ಣ. ಎಷ್ಟು ಮದುವೆ ಅಣ್ಣ? ಬೇಡ ಬೇಡ ಆರಾಮಾಗಿರಿ. ಚೆನ್ನಾಗಿದ್ದೀನಪ್ಪ ಮಾಧ್ಯಮದವ್ರು. ನೀವು ಏನೇನೋ ಓಡಿಬಿಟ್ರಿ ಸ್ಪಾಟ್ ಔಟ್ ಹಂಗೆ ಬಂದ್ರಪ್ಪ. ಸುಮ್ಮನೆ ಸಮಾರಂಭ ಮುಗಿಸಿ ನಾವು ಮಂಡ್ಯ ಸಮಾರಂಭಕ್ಕೆ ಹೋಗ್ತಿರೋಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಪೊಲೀಸ್ ಗಾಡಿಗೆ ಸಡನ್ ಆಗಿ ಬಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಏಟ್ ಆಗಿದೆ. ಇಬ್ಬರು ಮಾದೇವ್ ಮತ್ತು ಪುಟ್ಟಸ್ವಾಮಿ ಅಂತೇಳಿ. ಆದರೆ ನಾವು ಮುಂದೆ ಇದ್ದಿದ್ದರಿಂದ ನಮ್ಮ KRಪೇಟೆ XMLA ಅವರು ನಾನು ಹೋಗ್ತಾ ಇದ್ದೀನಿ, ನೀವೇನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಹೇಳ್ತೀನಿ, ಮತ್ತೆ ಮಂಡ್ಯ ಫಂಕ್ಷನ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ಅವ್ರು ಹೋಗಿ ಸ್ಪಾಟ್ಗೆ ಹೋಗಿ ನೋಡಿಕೊಂಡು ಅಲ್ಲಿಂದ ಪೊಲೀಸ್ನವರು ಅವರೆಲ್ಲ ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದರು. ನಾವು ಮಂಡ್ಯ ಫಂಕ್ಷನ್ ಮುಗಿಸ್ಕೊಂಡು ಕೇಳ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಬ್ಬರನ್ನೂ ಪೇಷಂಟ್ ನೋಡಿದ್ದೀವಿ. ಒಬ್ಬನಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರು ತೊಂದರೆ ಇಲ್ಲ. ಇಬ್ಬರೂ ಯಾವುದೇ ಘಟನೆ ಆ ಥರದ ದುರಂತ ಆಗಿಲ್ಲ. ಅದಕ್ಕೆ ದೇವರು ಒಳ್ಳೇದು ಮಾಡಿದ್ದಾನೆ. ಒಬ್ಬರು ಮಾತ್ರ ಒಂಚೂರು ಬಂದ ಕೈ ಫ್ರ್ಯಾಕ್ಚರ್ ಆಗಿದೆ. ಅದರಿಂದ ನಾನು ಜನರನ್ನ ಇಬ್ಬರು ನೋಡಿ ಅವರ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಚಿಕ್ಕಪ್ಪದಿರೆಲ್ಲ ಇದ್ದಾರೆ, ಅವ್ರ ಜೊತೆಲಿ ಮಾತಾಡಿ ಅವ್ರ ಖರ್ಚಿಗೂ 50,000 ಕೊಟ್ಟು ಹಾಸ್ಪಿಟ್ಲಿಗೂ 1 ಲಕ್ಷ ರೂಪಾಯಿ ಡಿಡಕ್ಟ್ ಮಾಡೋಕ್ಕೆ ಕೊಟ್ಟು ಸೊ ಪೂರ್ಣ ಪ್ರಮಾಣದ ಎಲ್ಲ ಖರ್ಚನ್ನು ನಾವೇ ಭರಿಸ್ತೀವಿ. ಸಣ್ಣ ಪುಟ್ಟ ಖರ್ಚಿದ್ರು 50,000 ರೂಪಾಯಿ ಅವ್ರ ಕೈಲಿ ಕೊಟ್ಟಿದ್ದೀವಿ. ಬಹುಶಃ ಒಬ್ಬರಿಗಂತೂ ನಾಳೆ ಬೆಳಗ್ಗೆನೇ ಡಿಸ್ಚಾರ್ಜ್ ಮಾಡ್ತೀನಿ ಅಂದರೆ, ಇನ್ನೊಬ್ಬರಿಗೆ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಸಣ್ಣದಾಗಿ ಟ್ರೀಟ್ಮೆಂಟ್ ಆಗುತ್ತೆ. ಅದನ್ನಾದಮೇಲೆ ವಾಪಸ್ ಮನೆಗೆ ಹೋಗೋವರೆಗೂ ಎಲ್ಲ ಥರದ ಖರ್ಚು ನಾವೇ. ಸೊ ಟಿವಿಗಳಲ್ಲಿ ದಯಮಾಡಿ ನನಗೊಂದು ರಿಕ್ವೆಸ್ಟ್ ಮಾಡೋದಂದರೆ, ಇದು ಸಣ್ಣ ವಿಚಾರ, ತಕ್ಷಣ ಮೆಸೇಜ್ ಬಂತು, ತಕ್ಷಣ ನಮ್ಮೂರು, ನಮ್ಮ ಜಿಲ್ಲೆ, ನಮ್ಮ ಜನ ನೋಡಿರೋರು ಸಮಾಧಾನ. ಅದಕ್ಕೆ ಈ ಥರ ಸತ್ಯ ಹೋಗ್ಬಿಟ್ರು, ಸ್ಪಾಟ್ ಡೆತ್ತು, ಓಡೋಗ್ಬಿಟ್ರು, ಇಲ್ಲಿಲ್ಲ, ಎಲ್ಲ ಅವಶ್ಯಕತೆ ಇದೆಯಾ? ಇಂಥ ಯುಗದಲ್ಲೂ ಟಿವಿಗಳಲ್ಲಿ ವಿಚಾರನೇ ತಿಳ್ಕೊಳ್ಳೋದಲ್ಲೇ ಈ ಥರ ಪ್ರಚಾರ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಮಾಧ್ಯಮದಲ್ಲಿ ಸರಿ ತಪ್ಪು ಅನ್ನೋದನ್ನ ನೀವೇ ಹೇಳ್ತಾರೆ. ಇಂಥ ಅನೇಕ ವಿಚಾರಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಿರ್ತೀನಿ. ನಿಮ್ಮ ಓನರ್ಗಳಿರ್ಬೋದು, ಆ್ಯಂಕರ್ ಇರ್ಬೋದು, ರಿಪೋರ್ಟರ್ ಇರ್ಬೋದು, ಕೈ ಮುಗಿದು ವಿನಂತಿ ಮಾಡ್ತೀನಿ, ನಮ್ಮ ವಿಚಾರ ಬಿಡಿ, ಬೇರೆ ವಿಚಾರ ಆದ್ರೂ ಒಂದು ಸ್ವಲ್ಪ 1 ಸೆಕೆಂಡ್ ಯೋಚನೆ ಮಾಡಿ ರಿಪೋರ್ಟ್ ತಗೊಂಡು ನಂತರ ನೀವು ಅದನ್ನು ರಿಲೇ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹೇಳಿದ್ರಲ್ಲ ಚಲೋಣ ಹೇಳಿದ್ದಾರೆ. ಈಗ 2 ಪೇಷಂಟು ಪುಟ್ಟಸ್ವಾಮಿ ಮತ್ತು ಮಾದೇವ್ ಅಂತ. ಯಾವ ನೀವು ಹೇಳ್ದಂಗೆ ಮಾಧ್ಯಮದಲ್ಲಿ ಬಂದಂಗೆ ಏನೋ ಸ್ಪಾಟ್ ಔಟ್ ಆಗಿದ್ದಾರೆ ಆ ಥರ ನಾವು ಭಯ ಬಿದ್ದಿದ್ದೀವಿ. ನಾವು ಮುಂದೆ ಹೋಗ್ತಾ ಇದ್ದೀವಿ, KRಪೇಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಮಂಡ್ಯ ಕಡೆ ಹೋಗ್ತಾ ಇದ್ವಿ. ಆಗ ದಾರಿಯಲ್ಲಿ ಪೊಲೀಸ್ ಗಾಡಿಗೆ ಏನಾಗಿ ಏನು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೂ ಗೊತ್ತಾದಮೇಲೆ ಚಂದ್ರಶೇಖರ್ ಅವ್ರ ಜೊತೆ ಇಲ್ಲ ನೀವು ನೋಡಿ ನೀವು ಕಾರ್ಯಕ್ರಮ ನೋಡ್ಕೊಳ್ಳಿ, ನಾನು ಇದು ನೋಡ್ತೀನಿ, ಎಮರ್ಜೆನ್ಸಿ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಅವರೇ ನಿಂತಿಪ್ಪ ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಈಗ ಬಂದು ನೋಡಿದ್ವಿ ಮಾದೇವ್ ಮತ್ತು ಪುಟ್ಟಸ್ವಾಮಿ ಇಬ್ಬರು ಆರೋಗ್ಯ ಇದ್ದಾರೆ, ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ಅವ್ರ ಮೆಡಿಸಿನ್ ಅವ್ರ ಅಣ್ಣವರಿದ್ದರು, ಅವ್ರ ಕೈಯಲ್ಲಿ 50,000 ರೂಪಾಯಿ ಅಡ್ವಾನ್ಸ್ 50,000ನ ಆ ಮೆಡಿಸಿನ್ಗೋಸ್ಕರ ತಗೊಂಡಿದ್ವಿ. ಇನ್ನು 50,000 ಡಿಪಾಸಿಟ್ ಮಾಡಿದ್ವಿ. ಒಬ್ಬರು ಮೈನರ್
ಆಪರೇಷನ್ ಅದು ಏನು ದೊಡ್ಡದಾಗೇನಿಲ್ಲ, ಸ್ವಲ್ಪ ಮೂಳೆ ಏನು ಫ್ರ್ಯಾಕ್ಚರ್ ಆಗಿರುತ್ತೆ, ಮೈನರ್ ಆಪರೇಷನ್ ಅಂತಾರೆ. ಅದಕ್ಕೆ ದೊಡ್ಡ ಸುದ್ದಿ ಮಾಡಬೇಕು, ಇನ್ನು ದೊಡ್ಡ ಆಪರೇಷನ್ ಅಂತ ಮೈನರ್ ಆಪರೇಷನ್. ಅದಕ್ಕಂತ 50,000 ಡಿಪಾಸಿಟ್ ಮಾಡಿದ್ವಿ. ಅಜ್ಜು ಅಂತ ನಮ್ಮ ಮೈಸೂರು ಲೀಡರ್, ಅವ್ರ ಕೈಲಿ 50,000 ಕೊಟ್ಟಿದ್ವಿ ಎಮರ್ಜೆನ್ಸಿಗೆ. ಅದೇನಾದಿದ್ರೆ ನೀವು ನೋಡ್ಕೊಳ್ಳಿ ಅಂತ. ಪೇಷಂಟ್ಗಳು ಆರೋಗ್ಯವಾಗಿದ್ದಾರೆ, ಖಂಡಿತ ಚೆನ್ನಾಗಿದೆ. ನಿಮ್ಮ ಮಾಧ್ಯಮದವ್ರು ನೋಡಿದ್ರಲ್ಲ, ಮಾತಾಡ್ಕೊಂಡು ಬಂದಿರಲ್ಲ, ಚೆನ್ನಾಗಿದ್ದಾರೆ, ಏನೇನು ಇಲ್ಲ. ನಾವೇ ಎಲ್ಲೋ ಒಂದು ಕಡೆ ಬೆಳೆದ್ಬಿಟ್ವಿ, ಮಾಧ್ಯಮದಲ್ಲಿ ಏನೋ ಬರ್ತಾ ಇದೆ, ಏನೋ ಪೊಲೀಸ್ ಗಾಡಿಯಲ್ಲಿ ಇದಾಗ್ಬಿಟ್ಟು ಸ್ಪಾಟ್ ಡೆಟ್ ಆಗಿದೆ, ಇಬ್ರು ಸ್ಪಾಟ್ ಡೆಟ್ ಆಗಿದೆ ಅಂತ ಹೇಳಿ. ಹೌದೌದು, ಆ ಥರ ಏನೇನಿಲ್ಲ. ಇಬ್ರು ದೇವ್ರದೆಯಿಂದ ಸಣ್ಣ ಇದ್ದಲ್ಲಿ ಒಳ್ಳೇದಾಗಿದೆ.